Hello guys, welcome back to my channel. ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮಲ್ಲಿ ಹುದ್ದೆಗಳು ಖಾಲಿದ್ದಾವೆ. ಇದು ಪ್ಲೇಸ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಬೆಂಗಳೂರಲ್ಲಿ ಹುದ್ದೆಗಳು ಖಾಲಿದ್ದಾವೆ. ಯಾವ ಹುದ್ದೆಗಳು ಖಾಲಿದ್ದಾವೆ, ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮಲ್ಲಿ ಹುದ್ದೆಗಳು ಖಾಲಿದ್ದಾವೆ. ಈ ಒಂದು ಹುದ್ದೆಗಳು ಬೆಂಗಳೂರಲ್ಲಿ ಖಾಲಿ ಇರ್ತವೆ. ನೋಡ್ತಾ ಇರ್ಬೋದು ನೀವು, ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೆಡಿಕಲ್ ಆಫೀಸರ್, ಇವರಿಗೆ ಯಾವ ಕ್ವಾಲಿಫಿಕೇಷನ್ ಆಗಿರ್ಬೇಕಪ್ಪ ಅಂತಂದರೆ MBBS ಆಗಿರಬೇಕು, 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಒಟ್ಟು 2 ಹುದ್ದೆಗಳಿದ್ದಾವೆ. 75,000 ರೂಪಾಯಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಇವರಿಗೆ 60ರಷ್ಟು ESM ಅವರಿಗೆ ರಿಸರ್ವೇಷನ್ ಇದೆ. ಅಂತಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 60ರಷ್ಟು ರಿಸರ್ವೇಷನ್ ಇದೆ. ಇನ್ನು ಉಳಿದ 40% ಡೈರೆಕ್ಟ್ ರಿಕ್ರೂಟ್ಮೆಂಟು. ಯಾರಾದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಡೆಂಟಲ್ ಆಫೀಸರ್ ಅಂತಂದೇಳಿ, ಇವರಿಗೆ ಮಿನಿಮಮ್ ಕ್ವಾಲಿಫಿಕೇಷನು BDS ಆಗಿರಬೇಕು. ಮಿನಿಮಮ್ 5 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇವರಿಗೆ 75,000 ರೂಪಾಯಿ ಪ್ರತಿ ತಿಂಗಳು ರೆಮ್ಯುನರೇಷನ್ ಕೊಡ್ತಾ ಹೋಗ್ತಾರೆ. ಇವ್ರಿಗೂ ಕೂಡ 60ರಷ್ಟು ರಿಸರ್ವೇಷನನ್ನು ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ನೀಡಿದ್ದಾರೆ. ನೆಕ್ಸ್ಟ್ ಆಫೀಸ್ ಇನ್ ಚಾರ್ಜ್ ಪಾಲಿಕ್ಲಿನಿಕ್ ಅಂತಂದೇಳಿ, ಇವರಿಗೆ ಯಾವ ಕ್ವಾಲಿಫಿಕೇಷನ್ ಆಗಿರ್ಬೇಕಪ್ಪ ಅಂತಂದರೆ ಗ್ರ್ಯಾಜುಯೇಟ್ ಆಗಿರಬೇಕು. ಮಿನಿಮಮ್ 5 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಮ್ಯಾನೇಜರಿಯಲ್ ಪೊಸಿಷನ್ಸ್ ಅಂತಂದೇಳಿ ಹೇಳಿದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. 75,000 ರೂಪಾಯಿ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಈ ಒಂದು ಹುದ್ದೆಗಳು 100% ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ರಿಸರ್ವೇಷನ್ ಇದೆ. ಬೇರೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ತಗೊಳ್ಳಲ್ಲ. ಎಕ್ಸ್ ಸರ್ವಿಸ್ ಮೆನ್ಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲ್ಯಾಡ್ ಅಸಿಸ್ಟೆಂಟ್ ಅಂತಂದೇಳಿ, DMLT ಆಗಿರಬೇಕು ಅಥವಾ ಕ್ಲಾಸ್ ಲ್ಯಾಬ್ ಟೆಕ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಲ್ಯಾಬಲ್ಲಿ ಆಗಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಇವರಿಗೆ 28,100 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 70ರಷ್ಟು ರಿಸರ್ವೇಷನನ್ನು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಕೊಡ್ತಾರೆ. ಇನ್ನು 30ರಷ್ಟು ಬೇರೆ ರಿಸರ್ವೇಷನ್ ಕ್ಯಾಟಗರಿ ಅವರು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಲ್ಯಾಬ್ ಟೆಕ್ ಅಂತಂದೇಳಿ BSc ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅದರೊಳಗಡೆ MLT ಆರ್ DTLT ಅಂತಂದೇಳಿ ಇವೆರಡರಲ್ಲಿ ಒಂದು ಕಂಪ್ಲೀಟ್ ಮಾಡಿರಬೇಕು. ಅದರಲ್ಲೂ ಕೂಡ 3 ವರ್ಷದ ಎಕ್ಸ್ಪೀರಿಯನ್ಸನ್ನು ನೀವು ಮಾಡ್ಕೊಂಡಿರ್ಬೇಕು. ಅದು ಯಾವುದರಲ್ಲಿ? ಲ್ಯಾಬ್ ಅಸಿಸ್ಟೆಂಟ್ ಇನ್ ಮೆಡಿಕಲ್ ಲ್ಯಾಬಲ್ಲಿ ನೀವು 3 ವರ್ಷ ಎಕ್ಸ್ಪೀರಿಯನ್ಸನ್ನು ಗಳಿಸಿರ್ಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇದೆ. ಇವರಿಗೆ 28,100 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇಲ್ಲೂ ಕೂಡ 70ರಷ್ಟು ರಿಸರ್ವೇಷನನ್ನು ESM ಅಂತಂದರೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಾರ್ಮಕಿಸ್ಟ್ ಅಂತಂದೇಳಿ, ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸು ಫಾರ್ಮಸಿ ಅಲ್ಲಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. 10th + 12th ಸೈನ್ಸ್ ಸ್ಟ್ರೀಮಲ್ಲಿ ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ನೀವು ಪಾಸ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 28,100 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಕೂಡ 70ರಷ್ಟು ರಿಸರ್ವೇಷನನ್ನು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು 30%ಅನ್ನು ಯಾವ ಕ್ಯಾಟಗರಿನಾದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತಂದೇಳಿ GNM ಡಿಪ್ಲೊಮಾ ಆಗಿರಬೇಕು ಅಥವಾ ಕ್ಲಾಸ್ 1 NAC ಆದರೂ ಕಂಪ್ಲೀಟ್ ಮಾಡಿರಬೇಕು. ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ನೀವು ಪಡ್ಕೊಂಡಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ನರ್ಸಿಂಗ್ ಅಸಿಸ್ಟೆಂಟ್ಗೆ ಒಂದು ಹುದ್ದೆ ಖಾಲಿ ಇದೆ. 28,100 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಇಲ್ಲೂ ಕೂಡ 30ರಷ್ಟು ಬೇರೆ ಜನರಲ್ ಕ್ಯಾಟಗರಿ ಅವರಿಗೆ ರಿಸರ್ವೇಷನ್ ಇದೆ. ಆದರೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 70ರಷ್ಟು ರಿಸರ್ವೇಷನನ್ನು ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೆಂಟಲ್ ಹೈಜೆನಿಸ್ಟ್ ಅಂತಂದೇಳಿ ಡಿಪ್ಲೊಮಾ ಇನ್ DH ಆರ್ ಕ್ಲಾಸ್ 1 DH ಆರ್ DO
RA ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ಬೇಕು. ಇಲ್ಲೂ ಕೂಡ 5 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ನೀವು ಕಂಪ್ಲೀಟ್ ಮಾಡಿರ್ಬೇಕು. ಅದು ಯಾವುದರಲ್ಲಿ? ಡೆಂಟಲ್ ಲ್ಯಾಬೊರೇಟರಿಯಲ್ಲಿ ನೀವು ಮುಗಿಸಿರ್ಬೇಕಾಗುತ್ತೆ. ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 28,100 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು. 70 ರಿಸರ್ವೇಷನನ್ನು ಎಕ್ಸ್ ಸರ್ವಿಸ್ಮನ್ ಅವರಿಗೆ ನೀಡಿದರೆ 30ರಷ್ಟು ಬೇರೆ ಕ್ಯಾಟಗರಿಯವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಕ್ಲರ್ಕ್ ಆರ್ ಡಾಟಾ ಎಂಟ್ರಿ ಆಪರೇಟರ್ ಅಂತಂದೇಳಿ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದು ಕ್ಲಾಸ್ 1 ಕ್ಲಾಸ್ ಕ್ಲರಿಕಲ್ ಟ್ರೇಡ್ ಆರ್ ಆರ್ಮ್ಡ್ ಫೋರ್ಸಸ್ ಅಥವಾ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ನೀವು ಪಡ್ಕೊಂಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 22,500 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಇಲ್ಲೂ ಕೂಡ 70ರಷ್ಟು ರಿಸರ್ವೇಷನನ್ನು ಇವರು ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ನೀಡಿದ್ದಾರೆ. ಇನ್ನು 30ರಷ್ಟು ರಿಸರ್ವೇಷನನ್ನು ಬೇರೆ ಬೇರೆ ಕ್ಯಾಟಗರಿ ಅವರಿಗೆ ನೀಡಿದ್ದಾರೆ. ನೆಕ್ಸ್ಟ್ ಡ್ರೈವರ್ ಹುದ್ದೆಗಳು ಕೂಡ ಇಲ್ಲಿ ಖಾಲಿ ಇದ್ದಾವೆ. ಇಲ್ಲಿ 8ನೇ ಕ್ಲಾಸನ್ನು ಕಂಪ್ಲೀಟ್ ಮಾಡಿರಬೇಕು. ಅದಾದ ನಂತರ ಕ್ಲಾಸ್ ಫಸ್ಟ್ MT ಡ್ರೈವರ್ ಆರ್ಮ್ಡ್ ಫೋರ್ಸಸ್ ಆಫ್ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಹೊಂದಿರಬೇಕಾಗುತ್ತೆ. ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ನೀವು ಹೊಂದಿರಬೇಕಾಗುತ್ತೆ. ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಡ್ರೈವರ್ ಆಗಿ ನೀವು ಹೊಂದಿರಬೇಕಾಗುತ್ತೆ. ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 19,700 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. 70ರಷ್ಟು ರಿಸರ್ವೇಷನನ್ನು ಇವರು ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ನೀಡಿದರೆ 30ರಷ್ಟು ಬೇರೆ ಬೇರೆ ಕ್ಯಾಟಗರಿಯವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಚೌಕಿದಾರ ಈ ಒಂದು ಹುದ್ದೆಗೆ 8ನೇ ಕ್ಲಾಸ್ ಕಂಪ್ಲೀಟ್ ಮಾಡಿರಬೇಕು ಅಥವಾ JD ಟ್ರೇಡ್ ಆರ್ಮ್ಡ್ ಫೋರ್ಸಸ್ ಪರ್ಸನ್ ಎರಡರಲ್ಲಿ ಒಂದು ಕಂಪ್ಲೀಟ್ ಆಗಿರ್ಬೇಕು. ಇವೆರಡರಲ್ಲಿ ಒಂದು ಕಂಪ್ಲೀಟ್ ಆದವರು ಮಾತ್ರ ಈ ಒಂದು ಹುದ್ದೆಗೆ ಚೌಕಿದಾರ್ ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 16,800 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. 70ರಷ್ಟು ರಿಸರ್ವೇಷನನ್ನು ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ನೀಡಿದ್ದಾರೆ. ಇನ್ನು 30ರಷ್ಟು ಯಾವ ಅಭ್ಯರ್ಥಿಯಾದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಫೀಮೇಲ್ ಅಟೆಂಡೆಂಟ್ ಅಂತಂದೇಳಿ ಲಿಟ್ರೇಟ್ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಸಿವಿಲ್ ಆರ್ ಆರ್ಮಿ ಹೆಲ್ತ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕು. 5 ವರ್ಷವಾಗಿ ಕೆಲಸ ಮಾಡಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಫೀಮೇಲ್ ಅಟೆಂಡೆಂಟ್ ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 16,800 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಆಮೇಲೆ 70ರಷ್ಟು ರಿಸರ್ವೇಷನನ್ನು ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ನೀಡಿದರೆ ಇನ್ನು 30ರಷ್ಟು ರಿಸರ್ವೇಷನನ್ನು ಯಾವ ಕ್ಯಾಟಗರಿಯವರು ಆದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ P1 ಹುದ್ದೆಗಳಿಗೆ 8ನೇ ಕ್ಲಾಸನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ JD ಟ್ರೇಡ್ ಆರ್ಮ್ಡ್ ಫೋರ್ಸಸ್ಸಲ್ಲಿ ಕಂಪ್ಲೀಟಾಗಿ ಮಾಡಿರಬೇಕಾಗುತ್ತೆ. ಎರಡರಲ್ಲೊಂದು ಕಂಪ್ಲೀಟ್ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಇಲ್ಲೂ ಕೂಡ 5 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಅಂತಂದರೆ ನೀವು P1 ಆಗಿ ಸ್ಟೇಟ್ ಗೌರ್ಮೆಂಟ್ ಆದರಾಗಿರ್ಬೋದು, ಆಮೇಲೆ ಪಬ್ಲಿಕ್ ಸೆಕ್ಟರಲ್ಲಾದರಾಗಿರ್ಬೋದು, ಯಾವುದಾದ್ರೂ ಒಂದು ಇಲಾಖೆಗಳಲ್ಲಿ ನೀವು P1 ಆಗಿ 5 ವರ್ಷ ಸರ್ವಿಸ್ ಮಾಡಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 16,800 ರೂಪಾಯಿ ಬೇಸಿಕ್ ಪೇ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 70ರಷ್ಟು ರಿಸರ್ವೇಷನನ್ನು ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ನೀಡಿದ್ದಾರೆ. ಇನ್ನು 30ರಷ್ಟು ಯಾವ ಅಭ್ಯರ್ಥಿ ಆದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಸಫಾಯಿವಾಲಾ ಅಂತಂದೇಳಿ ಲಿಟ್ರೇಟನ್ನು ಕಂಪ್ಲೀಟ್ ಮಾಡಿರಬೇಕು. ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಸಫಾಯಿವಾಲಾಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಇಲ್ಲೂ ಕೂಡ ಒಂದು ಹುದ್ದೆ ಖಾಲಿ ಇದೆ. 16,800 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. 70ರಷ್ಟು ರಿಸರ್ವೇಷನನ್ನು ಈ ESM ಅಂತಂದರೆ ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ನೀಡಿದ್ದಾರೆ. ಇನ್ನು 30ರಷ್ಟು ರಿಸರ್ವೇಷನನ್ನು ಯಾವ ಅಭ್ಯರ್ಥಿ ಆದರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಅದನ್ನು ನೀಟಾಗಿ ನೀವು ನೋಡಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. www.echs.government.in ಹೋಗಿ ನೀವು ಆನ್ಲೈನಲ್ಲಿ ಸರ್ಚ್ ಕೊಟ್ಟರೆ ಅಪ್ಲಿಕೇಶನ್ ಫಾರ್ಮ್ಯಾಟ್ ಸಿಗುತ್ತೆ. ಅದನ್ನು ಫಿಲ್ ಮಾಡಿಬಿಟ್ಟು ನಾನು ಹೇಳುವಂತಹ ಅಡ್ರೆಸ್ಗೆ ನೀವೇನು ಮಾಡಬೇಕು, ಕಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಅಂತಂದರೆ ಕೊನೆಯ ದಿನಾಂಕ ಯಾವತ್ತಪ್ಪ ಅಂತಂದರೆ 7 ಏಪ್ರಿಲ್ 2025 ಕೊನೆಯ ದಿನಾಂಕ ಆಗಿರುತ್ತೆ. ಆದ್ದರಿಂದ ಅಪ್ಲಿಕೇಶನನ್ನು ಮುಂಚಿತವಾಗಿಯೇ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವೊಂದು ವಿಳಾಸಕ್ಕೆ ಕಳಿಸ್ಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ECHS ಸೆಲ್ ಸ್ಟೇಷನ್ ಶೆಲ್ ಕಬ್ಬನ್ ರೋಡ್ ಬೆಂಗಳೂರು 560001 ಈ ಒಂದು ವಿಳಾಸಕ್ಕೆ ನೀವು 7 ಏಪ್ರಿಲ್ 2025 ಒಳಗಡೆ ಏನು ಮಾಡಬೇಕು, ನೀವು ಕಳಿಸ್ಬೇಕಾಗುತ್ತೆ. ಅದಾದ ನಂತರ ಬಂದಂತಹ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಆದ್ದರಿಂದ ಆದಷ್ಟು ಬೇಗ ಮುಂಚಿತವಾಗಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಫಿಲಪ್ ಮಾಡಿ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಕಳಿಸ್ಬೇಕಾಗುತ್ತೆ. ಇಲ್ಲಿ ಇಂಟರ್ವ್ಯೂ ಡೇಟ್, ಟೈಮಿಂಗ್ ಆ್ಯಂಡ್ ವೆನ್ಯೂ ಕೂಡ ಕೊಟ್ಬಿಟ್ಟಿದ್ದಾರೆ.
ಈಗ ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ಇಂಟರ್ವ್ಯೂ ಅಂತಂದು ಹೇಳಿದರೆ ಒಳ್ಳೆಯ ಸ್ಕೋರ್ ಪಡೆದವ್ರಿಗೆ ಏನು ಮಾಡ್ತಾರೆ ಅವರು ಇಂಟರ್ವ್ಯೂಗೆ ಕರೀತಾರೆ. ಅದು ಎಲ್ಲಿಯಪ್ಪ ಅಂತಂದರೆ ECHS ಸ್ಟೇಷನ್ ಸೆಲ್ ಕಬ್ಬನ್ ರೋಡು ಬೆಂಗಳೂರು, ಅಲ್ಲಿ ಅದೇ ಸ್ಥಳದಲ್ಲಿ ಏನು ಮಾಡ್ತಾರೆ ಅವರು ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ಅದು ಯಾವಾಗಪ್ಪ ಅಂತಂದರೆ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ 2025 ಅಂತಂದೇಳಿ ಹೇಳಿದರೆ ಸೆಕೆಂಡ್ ವೀಕು ಏಪ್ರಿಲಲ್ಲಿ ಅವ್ರು ಏನು ಮಾಡ್ತಾರೆ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ಅದು ಎಲ್ಲಿ ಸ್ಟೇಷನ್ ಸೆಲ್ ಕಬ್ಬನ್ ರೋಡ್ ಬೆಂಗಳೂರು ಬಿಟ್ವೀನ್ 9 ಆ ಅವರ್ಸಲ್ಲಿ ನೀವೇನು ಮಾಡಬೇಕಾಗುತ್ತೆ, ಬೆಳಗ್ಗೆ ಬೇಗ ಹೋಗಿ ಅಪ್ಲಿಕೇಶನ್ ಎಲ್ಲ ತಗೊಂಡು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಒಂದೆರಡು ಸೆಟ್ ಜೆರಾಕ್ಸ್ ತಗೊಂಡು ನೀವೇನು ಮಾಡಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ. ಅಲ್ಲಿ ಯಾವ್ಯಾವ ಕ್ವಾಲಿಫಿಕೇಷನ್, ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಆ ಕ್ವಾಲಿಫಿಕೇಷನನ್ನು ಮಾರ್ಕ್ಸ್ ಕಾರ್ಡು, ಒರಿಜಿನಲ್ ಮತ್ತು ಜೆರಾಕ್ಸ್ ಎಲ್ಲ ತೆಗೆದುಕೊಂಡು ನೀವು ಹೋಗ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿಯಾಗಿದೆ. ಆದ್ದರಿಂದ ಆದಷ್ಟು ಬೇಗ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಆದಷ್ಟು ಜಾಸ್ತಿ ಎಕ್ಸ್ ಮನೆಗಳೇ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಉತ್ತಮ. ಯಾಕಂದರೆ ಕೇವಲ 30% ಆಮೇಲೆ 40% ರಿಸರ್ವೇಷನನ್ನು ಅದರ್ ಕ್ಯಾಟಗರಿ ಅವರಿಗೆ ನೀಡಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಪರ್ಸೆಂಟೇಜ್ ಕೂಡ ಅವರು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ನೀಡಿದ್ದಾರೆ. ಆದ್ದರಿಂದ ಇದು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಫೇವರ್ ಆಗಿದೆ. ಆದಷ್ಟು ಬೇಗ ಎಲ್ಲ ಎಕ್ಸ್ ಸರ್ವಿಸ್ ಮೆನ್ಗಳು ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಬಹುದು. ಈ ಒಂದು PDF ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಮತ್ತು ಅನೇಕ ಮಾಹಿತಿಗಳಿಗಾಗಿ ನೀವು ನನ್ನನ್ನು ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಬೋದು. ನಿಮ್ಮ ಡೌಟ್ಸನ್ನು ಕೂಡ ಕ್ಲಾರಿಫೈ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಗುಡ್ ಲಕ್.